ಅಧಿವೇಶನ ಜಿದ್ದಿನ ರಾಜಕೀಯ. ಬದಲಾದ ರಾಜಕೀಯ ಲೆಕ್ಕಾಚಾರ, ಬದಲಾದ ಸಂಸತ್ತಿನ ಫಲಾಫಲ, ಆಡಳಿತ ಪಕ್ಷದ ಮಹತ್ವಾಕಾಂಕ್ಷೆಯ ಮಸೂದೆಗಳು, ಪ್ರತಿಪಕ್ಷಗಳ ಪ್ರತಿರೋಧದ ರಣತಂತ್ರ ಹೀಗೆ ಹಲವು ರಾಜಕೀಯ ಬೆಳವಣಿಗೆಗಳ ನಡುವೆಯೇ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇದೆ. ಅಧಿವೇಶನಕ್ಕೂ ಮುನ್ನ ಜುಲೈ 19ರಂದು ಸರ್ವಪಕ್ಷಗಳ ಸಭೆ ನಡೆಯಲಿದ್ದು, ಸರ್ಕಾರದ ಅಜೆಂಡಾ ಮತ್ತು ಪ್ರತಿಪಕ್ಷಗಳ ಪ್ರತಿತಂತ್ರ ರಾಷ್ಟ್ರ ರಾಜಕಾರಣದ ದಿಕ್ಕನ್ನೇ ನಿರ್ಧರಿಸುವ ಸಾಧ್ಯತೆ ಇದೆ. ಈ ಬಾರಿ ಯಾವೆಲ್ಲ ಮಸೂದೆಗಳು ಬರಲಿವೆ, ಯಾವೆಲ್ಲ ವಿಷಯಗಳು ಸರ್ಕಾರಕ್ಕೆ ತಲೆನೋವು ಆಗಲಿದೆ ಅನ್ನೋದರ ಒಂದು ಸ್ಪೆಷಲ್ ವರದಿ ಇಲ್ಲಿದೆ ನೋಡಿ. ಮಹಿಳಾ ಮೀಸಲಾತಿ, ಕ್ಷೇತ್ರ ಮರುವಿಂಗಡಣೆ ವಿಧೇಯಕ, ನೀಟ್ ಹಗರಣ, ಹಣದುಬ್ಬರ, ನಿರುದ್ಯೋಗದ ಮೇಲೆ ವಿಪಕ್ಷಗಳ ಅಸ್ತ್ರ, ಬದಲಾದ ಬಲಾಬಲದ ಲೆಕ್ಕಾಚಾರ, ಜಿದ್ದಿನ ರಾಜಕೀಯಕ್ಕೆ ವೇದಿಕೆ. ವೀಕ್ಷಕರೇ, ಜುಲೈ 20ರಿಂದ ಹಿಡಿದು ಆಗಸ್ಟ್ 13ರವರೆಗೆ ನಡೆಯಲಿರುವಂತಹ ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೂ ಮುನ್ನ ಜುಲೈ 19ರಂದು ಕೇಂದ್ರ ಸರ್ಕಾರ ಸರ್ವಪಕ್ಷಗಳ ಸಭೆಯನ್ನ ಕರೆದಿದೆ. ಉಭಯ ಸದನಗಳ ಕಲಾಪ ಸುಗಮವಾಗಿ ನಡೆಯಲು ಸರ್ಕಾರದ ಶಾಸನಾತ್ಮಕ ಕಾರ್ಯಸೂಚಿಗಳ ಬಗ್ಗೆ ಇದೀಗ ಚರ್ಚಿಸಲು ಈ ಸಭೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಈ ಬಾರಿ ಅಧಿವೇಶನ ರಾಜಕೀಯವಾಗಿ ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿದೆ. ಈ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಹಲವು ಮಹತ್ವದ ಮಸೂದೆಗಳನ್ನ ಮಂಡಿಸಲು ಸಜ್ಜಾಗಿದ್ದು, ಅದರಲ್ಲೂ ಹೆಚ್ಚು ಚರ್ಚೆಗೆ ಕಾರಣವಾಗ್ತಾ ಇರೋದು 130ನೇ ಸಂವಿಧಾನದ ತಿದ್ದುಪಡಿಯ ಮಸೂದೆ. ಗಂಭೀರ ಅಪರಾಧದ ಪ್ರಕರಣದಲ್ಲಿ ಪ್ರಧಾನಿ, ಮುಖ್ಯಮಂತ್ರಿ ಅಥವಾ ಸಚಿವರು 30 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದರೆ ಅವರನ್ನ ಹುದ್ದೆಯಿಂದ ತೆಗೆದು ಹಾಕುವಂತಹ ಅಥವಾ ಅಮಾನತುಗೊಳಿಸುವಂತಹ ಕುರಿತು ಈ ಮಸೂದೆ ಚರ್ಚೆಗೆ ಬರಲಿದೆ. ಇನ್ನು ಪ್ರಮುಖವಾಗಿ ಮಹಿಳೆಯರಿಗೆ ಸಂಸತ್ತು ಹಾಗೂ ವಿಧಾನಸಭೆಯಲ್ಲಿ 33% ಮೀಸಲಾತಿ ನೀಡುವಂತಹ ವಿಧಾಯಕ, ಇದೀಗ ಕ್ಷೇತ್ರ ಮರುವಿಂಗಡಣೆಯ ವಿಧಾಯಕ ಸೇರಿದಂತೆ ಹಲವು ಪ್ರಮುಖ ಕಾನೂನುಗಳ ಸರ್ಕಾರದ ಅಜೆಂಡಾದಲ್ಲಿವೆ. ಇನ್ನು ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ ಈ ಮಸೂದೆಗಳಿಗೆ ರಾಜಕೀಯ ಮಹತ್ವ ಇದೀಗ ಹೆಚ್ಚಾಗ್ತಾ ಇದೆ. ವೀಕ್ಷಕರೇ, ಇನ್ನು ಇತ್ತ ಕಾಂಗ್ರೆಸ್ ನೇತೃತ್ವದಲ್ಲಿ ಪ್ರತಿಪಕ್ಷಗಳು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಸಂಪೂರ್ಣ ಸಿದ್ಧತೆಯನ್ನ ಮಾಡಿಕೊಂಡಿವೆ. ನೀಟ್, ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಪ್ರಕರಣ, ಆಪರೇಷನ್ ಸಿಂಧೂರ ಸಾವು ನೋವು, ಹಣದುಬ್ಬರದ ನಿರುದ್ಯೋಗ, ರೈತರ ಸಂಕಷ್ಟ ಸೇರಿದಂತೆ ಹಲವು ವಿಚಾರಗಳನ್ನ ಸದನದಲ್ಲಿ ಇದೀಗ ಪ್ರಸ್ತಾಪಿಸಲು ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಎನ್ಡಿಎಗೆ ಹೆಚ್ಚಿದ ಬೆಂಬಲ, ಪ್ರತಿಪಕ್ಷಗಳ ಒಗ್ಗಟ್ಟಿಗೆ ಸವಾಲು, ಶಾಶ್ವತ ಪದಚ್ಯುತಿ ಬದಲು ಅಮಾನತ್ತು. ಹೌದು ವೀಕ್ಷಕರೇ, ಇತ್ತೀಚಿನ ರಾಜಕೀಯ ಪಕ್ಷಾಂತರಗಳು ಸಂಸತ್ತಿನ ಸಂಖ್ಯಾಬಲವನ್ನೇ ಬದಲಾಯಿಸಿವೆ. ಕೆಲವು ಪಕ್ಷಗಳ ಸದಸ್ಯರು ಆಡಳಿತ ಪಕ್ಷದತ್ತ ಮುಖ ಮಾಡ್ತಾ ಇರೋದು ಸರ್ಕಾರಕ್ಕೆ ಬಲ ತಂದ್ರೆ ಪ್ರತಿಪಕ್ಷಗಳ ಒಗ್ಗಟ್ಟಿನ ಮೇಲೆ ಪ್ರಶ್ನೆಯನ್ನ ಮೂಡಿಸಿದೆ. ಸದನದ ಪ್ರತಿಯೊಂದು ಮತವೂ ಸಹ ಈ ಬಾರಿ ನಿರ್ಣಾಯಕವಾಗುವಂತಹ ಸಾಧ್ಯತೆ ಇದೆ. ಜುಲೈ 17ರಂದು ಜಂಟಿ ಸಂಸದೀಯ ಸಮಿತಿ ತನ್ನ ವರದಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಮೂಲಗಳ ಪ್ರಕಾರ 30 ದಿನಗಳ ನಿರಂತರ ಬಂಧನದ ಬಳಿಕ ಶಾಶ್ವತ ಪದಚ್ಯುತಿ ಬದಲು ತಾತ್ಕಾಲಿಕ ಅಮಾನತು ಮಾಡುವಂತೆ ಸಮಿತಿ ಶಿಫಾರಸು ಮಾಡಿದೆ ಎನ್ನಲಾಗ್ತಾ ಇದೆ. ನಂತರ ಆರೋಪವೇನಾದರೂ ಸಾಬೀತಾಗದಿದ್ರೆ ಹುದ್ದೆಗೆ ಮರುಸ್ಥಾಪಿಸುವಂತಹ ವ್ಯವಸ್ಥೆಯೂ ಸಹ ಇರಬಹುದು ಅನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ವೀಕ್ಷಕರೇ, ಇನ್ನು ಸಂವಿಧಾನಿಕ ತಿದ್ದುಪಡಿ ಮಸೂದೆ ಅಂಗೀಕಾರಕ್ಕೆ ಲೋಕಸಭೆ ಮತ್ತೆ ರಾಜ್ಯಸಭೆ ಎರಡರಲ್ಲೂ 3/2 ಬಹುಮತ ಅಗತ್ಯ. ಹೀಗಾಗಿ ಸರ್ಕಾರಕ್ಕೆ ಹೆಚ್ಚುವರಿ ಬೆಂಬಲದ ಅಗತ್ಯವಿದ್ದು, ಪ್ರತಿಪಕ್ಷಗಳು ಕೂಡ ಈ ಮಸೂದೆಯನ್ನ ತಡೆಯಲು ಸಂಖ್ಯಾಬಲದ ಲೆಕ್ಕಾಚಾರದಲ್ಲಿ ತೊಡಗಿವೆ. ಒಂದೆಡೆ ಸರ್ಕಾರ ತನ್ನ ಮಹತ್ವಾಕಾಂಕ್ಷೆಯ ಮಸೂದೆಗಳನ್ನ ಅಂಗೀಕರಿಸಿಕೊಳ್ಳುವಂತಹ ಗುರಿಯಲ್ಲಿದ್ರೆ, ಮತ್ತೊಂದೆಡೆ ಪ್ರತಿಪಕ್ಷಗಳು ಸರ್ಕಾರವನ್ನ ರಕ್ಷಣಾತ್ಮಕ ಸ್ಥಿತಿಗೆ ತರಲು ಸಜ್ಜಾಗಿವೆ. ಅಧಿವೇಶನದ ಮೊದಲ ದಿನದಿಂದಲೇ ಗದ್ದಲ, ಪ್ರತಿಭಟನೆ ಮತ್ತು ತೀವ್ರ ವಾಕ್ಸಮರ ನಡೆಯುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ರೇಣುಕಾ ಕೆ, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ನೋಡಿದ್ರಲ್ಲ, ಬದಲಾದ ಸಂಖ್ಯಾಬಲ, ಮಹತ್ವದ ಮಸೂದೆಗಳು, ಪ್ರತಿಪಕ್ಷಗಳ ಆಕ್ರಮಣಕಾರಿ ತಂತ್ರ, ಈ ಎಲ್ಲ ಕಾರಣಗಳಿಂದ ಈ ಬಾರಿಯ ಮುಂಗಾರು ಅಧಿವೇಶನ ಕೇವಲ ಶಾಸನ ಪ್ರಕ್ರಿಯೆಗೆ ಸೀಮಿತವಾಗದೆ ಮುಂದಿನ ರಾಜಕೀಯ ಬೆಳವಣಿಗೆಗಳ ದಿಕ್ಕನ್ನ ನಿರ್ಧರಿಸುವ ವೇದಿಕೆ ಆಗುವ ಸಾಧ್ಯತೆ ಇದೆ. ಸರ್ಕಾರದ ಮಹತ್ವಾಕಾಂಕ್ಷೆಯ ಮಸೂದೆಗಳು ಅಂಗೀಕಾರ ಆಗುತ್ತಾ? ಪ್ರತಿಪಕ್ಷಗಳು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುತ್ತಾ? ಬದಲಾದ ಸಂಖ್ಯಾಬಲದ ಪರಿಣಾಮ ಏನಾಗುತ್ತೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂಗಾರು ಅಧಿವೇಶನದಲ್ಲಿ ಸಿಗಲಿದೆ.